ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಸದಾಶಿವಗಡ ಕಸ ವಿವಾದಕ್ಕೆ ಹೊಸ ತಿರುವು, ಬಿಲ್ಡರ್ಸ್ ವಿರುದ್ಧ ಕರವೇ ಗಂಭೀರ ಆರೋಪ. ಕಾರವಾರದ ಸದಾಶಿವಗಡದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣದ ವಿಚಾರ ಇದೀಗ ಹೊಸ ರಾಜಕೀಯ ಹಾಗೂ ಸಾಮಾಜಿಕ ತಿರುವು ಪಡೆದುಕೊಂಡಿದೆ. ತ್ಯಾಜ್ಯ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಜುಲೈ 2ರಂದು ಕರೆ ನೀಡಲಾಗಿದ್ದ ಸದಾಶಿವಗಡ ಬಂದ್ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಬಿಲ್ಡರ್ಸ್ ನಡುವಿನ ಸಂಘರ್ಷವಾಗಿ ಮಾರ್ಪಟ್ಟಿದೆ. ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಘೋಷಿಸಿದ್ದ ಬಂದ್ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 6 ತಿಂಗಳ ಗಡುವು ಕೋರಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಸದ್ಯಕ್ಕೆ ಬಂದ್ ಕೈಬಿಡಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ತಿಳಿಸಿದ್ದಾರೆ. ಇದೇ ವೇಳೆ ಸದಾಶಿವಗಡದಲ್ಲಿ ತಲೆ ಎತ್ತಿರುವ ಅನಧಿಕೃತ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಹೊರ ರಾಜ್ಯದ ಕಾರ್ಮಿಕರಿಂದ ಉಂಟಾಗುತ್ತಿರುವ ತ್ಯಾಜ್ಯ ಸಮಸ್ಯೆಯೇ ಊರನ್ನು ಕಂಗೆಡಿಸುತ್ತಿದೆ ಎಂದು ಕರವೇ ಆರೋಪಿಸಿದೆ. ತ್ಯಾಜ್ಯ ವಿಲೇವಾರಿ ಘಟಕದ ಕೊರತೆಯಿಂದ ಕಸ ಎಲ್ಲೆಂದರಲ್ಲಿ ಬಿದ್ದಿದ್ದು, ಈ ಸಮಸ್ಯೆ ಬಹಿರಂಗವಾಗದಂತೆ ಮಾಡಲು ಬಿಲ್ಡರ್ಸ್ ಲಾಬಿ ಬಂದ್ ವಿರೋಧಿಸುತ್ತಿದೆ ಎಂಬ ಗಂಭೀರ ಆರೋಪವನ್ನು ಕರವೇ ಮಾಡಿದೆ. ಮಾಜಿ ಪಂಚಾಯಿತಿ ಅಧ್ಯಕ್ಷ ನಿತಿನ್ ಬಾಂದೇಕರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ಕರವೇ, ಅಧಿಕಾರದಲ್ಲಿದ್ದಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸದವರು ಈಗ ಹೋರಾಟದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರವೇ ಪ್ರಮುಖರಾದ ಮಹೇಶ್ ಬಾಂದೇಕರ್, ಕೃಷ್ಣ ಬಂಟ್, ಹಸನ್ ಶೇಖ್, ಅಮೀನ್ ನದಾಫ್ ಹಾಗೂ ರೂಪೇಶ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಕೆಲವರಿಗೆ ಅಜೀರ್ಣವಾಗಿದೆ, ಕೆಲವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಸಾರ್ವಜನಿಕರಲ್ಲ, ವ್ಯವಹಾರ ಮಾಡೋರು, ವ್ಯಾಪಾರ ಮಾಡೋರು, ಅಂಗಡಿ ಮಾಲೀಕರು ಅಥವಾ ಅಂಗಡಿಯ ವ್ಯವಹಾರ ಮಾಡೋರಲ್ಲ. ಇವರು ವಿರೋಧ ಮಾಡಿದವರು ನಮಗೆ ಅಪಾರ್ಟ್ಮೆಂಟ್ ಕಟ್ಟೋರು, ಬಿಲ್ಡರ್ಸ್ ಅಂತಾರಲ್ಲ ಅವರು. ಅವರಿಗೆ ಏನು ತೊಂದರೆ ಅಂದ್ರೆ, ಈಗ ಅವ್ರು ಕಟ್ಟಿರುವಂತ ಅಪಾರ್ಟ್ಮೆಂಟ್ಗಳಲ್ಲಿ UP, ಬಿಹಾರ ಅಥವಾ ಹೊರ ರಾಜ್ಯದ ಕೆಲ ಕೂಲಿ ಕಾರ್ಮಿಕರು, ಇಲ್ಲಿ ನಮ್ಮ ನೇವಲ್ ಬೇಸಲ್ಲಿ ಕೆಲಸ ಬಂದಿರುವಂತಹ ಕಂಪನಿಗಳ ಕೂಲಿ ಕಾರ್ಮಿಕರನ್ನ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ. ಈಗ ಅವರು ಬಳಸ್ತಿರುವಂತ ಕಸ, ಅವರಿಂದ ಬರುವಂತ ಕಸ, ತ್ಯಾಜ್ಯ ಕಸ, ಯಾವುದು ಹಸಿ ಕಸನೋ ಒಣ ಕಸನೋ ಅವರೆಲ್ಲ ಹಾಕ್ತಾ ಇದ್ದಾರೆ. ಇಡೀ ಊರು ಹಾಳು ಮಾಡ್ತಾ ಇದ್ದಾರೆ, ಬೀದಿಯಲ್ಲಿ ಹಾಕ್ತಾ ಇದ್ದಾರೆ. ಅವ್ರಿಗೆ ಯಾರು ಜವಾಬ್ದಾರಿ? ಸೊ ಇವರು ಬಣ್ಣ ಬಯಲಾಗ್ತಾನೆ ಅಂತ ಹೇಳ್ಕೊಂಡು, ಬಹಿರಂಗವಾಗಿ ಗೊತ್ತಾಗ್ತಾ ಅಂತ ಹೇಳ್ಕೊಂಡು ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಸಲುವಾಗಿ ಇವರು ಒಂದು ಸಭೆ ಕೇಳಿದ್ದಾರೆ, ತಗೊಂಡಿದ್ದಾರೆ ನಿನ್ನೆ. ಈ ಸಭೆ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತ್ PDO ಅವರನ್ನ ಕರೆಸಿ ಮಾತಾಡಿದ್ದಾರೆ. ಪಾಪ ನೋಡಿ, ಆ ಗ್ರಾಮ ಪಂಚಾಯತ್ ಇರುವಂತಹ PDO ಮಂಜುನಾಥ್ ಅವರು ತುಂಬಾ ಹರಸಾಹಸ ಪಟ್ಟು DC ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ, ನಮ್ಮ ನಗರಸಭೆ ಕಮಿಷನರ್ ಜಗದೀಶ್ ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ, CO ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ, ನಮಗೊಂದು ಕಸ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಡಿ ಅಂತ ಹೇಳ್ಕೊಂಡು. ಆದ್ರೂ ಅವರಿಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಜಾಗ ಅಲ್ಲಿ ನಿರ್ದಿಷ್ಟ ಎಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಆದ್ರೆ ಈ ಬಿಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಕರೆಗಟ್ಟಲೆ ಜಾಗ ಕೊಡೋಕೆ ಹೇಳಿದ್ದಾನೆ. ಅವ್ನು ಯಾವ ಪುಣ್ಯಾತ್ಮ ಮಾತಾಡ್ತಾನೆ ಬಿಲ್ಡರ್. ಇವರು ಈ ಸಂಘಟನೆ ನಮ್ದಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ದಲ್ಲ, ಇವರು ಹೊರಗಿನವರು ಬಂದು ಇಲ್ಲಿ ನಮಗೆ ಬುದ್ಧಿವಾದ ಹೇಳೋದು ಬೇಡ, ನಮ್ದೇ ಆದ ಒಂದು ಸಂಘಟನೆ ಇದೆ, ನಾವು ಮಾಡ್ಕೊತೇವೆ ಅಂತ ಹೇಳ್ಕೊಂಡು ಅವರಿಗೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ನಾವು ಮಾತನ್ನ. ಪ್ರತಿಯೊಬ್ಬ ಕನ್ನಡಿಗನ ಸೊತ್ತು, ಕನ್ನಡ ಪರ, ಇದು ಬೇರೆ ದೇಶಗಳಿವೆ, ಇದು ಕನ್ನಡ ಪರ ನೆಲ, ಜಲ, ಮಣ್ಣು, ಭಾಷೆ ಅಂತ ಬಂದಾಗ ಹೋರಾಡುವಂತ ಸಂಘಟನೆ. ನಮ್ದು ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಇನ್ನು ಮಟ್ಟ ನೀವು ನೋಡಿರ್ಬೋದು, ಕಾರವಾರದಲ್ಲಿ ಎಲ್ಲೂ ಕೂಡ ಬೇಡದ ಕೆಲಸ ಕೈ ಹಾಕಿದ್ದಿಲ್ಲ. ಜನರ ನ್ಯಾಯ ಪರವಾಗಿ, ಜನರಿಗೆ ಅನ್ಯಾಯ ಆದಾಗ ಎದ್ದು ನಿಂತು ಹೋರಾಟ ಮಾಡಿದ್ದಿದೆ. ಇವತ್ತು ನೋಡಿ, ಆ ಬಿಲ್ಡರ್ಸ್ಗಳು, ಒಬ್ಬ ಬಿಲ್ಡರ್ ಹೇಳ್ತಾನೆ 2 ಗಾಡಿ ಕೊಡ್ತಾನೆ ಅಂತ ಹೇಳ್ಕೊಂಡು PDO ಅವರಿಗೆ, ಕಸದ 2 ಗಾಡಿ ಕೊಡ್ತೀನಿ ಅಂತ ಹೇಳ್ಕೊಂಡು. ಮತ್ತೊಬ್ಬ ಬಿಲ್ಡರ್ ಹೇಳ್ತಾನೆ ಊರು ಬಂದು ಎಲ್ಲ CCTV ಕ್ಯಾಮೆರಾ ಡೊನೇಟ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಇನ್ನೊಬ್ಬ ಎಕರೆಗಟ್ಟಲೆ ಜಾಗ ಕೊಡ್ತಾನಂತೆ. ಈಗಿನ ಕಾಲದಲ್ಲಿ 1 ಇಂಚು ಜಾಗ ಬಿಡಕ್ಕೂ ಜನ ಹಿಂಸಿರ್ತಾರೆ. ಅಂತ ಸಮಯದಲ್ಲಿ ಏನಂತ ಹೇಳಿ, ಇವರು ನಿಜವಾದ ಬಣ್ಣ ಬಯಲಾಗ್ತದೆ ಅಂತ ಹೇಳ್ಕೊಂಡು. ಆ ಬಣ್ಣ ಬಯಲಾಗಬಾರ್ದಂದ್ರೆ ಇವ್ರೇನ್ ಮಾಡ್ತಾರೆ, ಸರ್ಕಾರಕ್ಕೆ ಭೂಸ್ಪಟ ಲೆಕ್ಕದಲ್ಲಿ ಎಕರೆಗಟ್ಟಲೆ ಜಾಗ ಕೊಡ್ತಾರೆ. ಇದನ್ನು ಈ ಬಿಲ್ಡರ್ಸ್ಗಳು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲಂತೂ ಈಗ ಮಾಜಿ ಪಂಚಾಯತ್ ಅಧ್ಯಕ್ಷ ನಿತಿನ್ ಅವರು, ಅವ್ರಿಗೆ ಪಾಪ ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ, ಇಲ್ಲಿಯವರು ಅಲ್ಲ ಅನ್ಸ್ತದೆ. ಅವರು ಆಲ್ಮೋಸ್ಟ್ ಎಲ್ಲ ಯಾರ್ಯಾರ ಬಿಲ್ಡರ್ಸ್ ಇದ್ದಾರೆ, ಈ ಅಧ್ಯಕ್ಷ ಯಾರ್ಯಾರಿದ್ದಾರೆ ಅವರೆಲ್ಲ ವಾಹನಗಳು
ಇನ್ಸೂರೆನ್ಸ್ ಅಲ್ಲಿ ಕಟ್ತಾರೆ. ನಮ್ಮ ಸರ್ಕಾರಕ್ಕೆ ಬೊಕ್ಕಸಕ್ಕಾಗುವಂತಹ ದೊಡ್ಡ ನಷ್ಟ ಇದು. ವ್ಯವಹಾರ ಅಲ್ಲಿ ಇಟ್ಕೊಂಡಿದ್ದಾರೆ, ಅಧಿಕಾರ ಇಲ್ಬೇಕು. ಇಲ್ಲಿ ಪಂಚಾಯತಿಯಲ್ಲಿ ಇಟ್ಕೊಂಡು ಅಧಿಕಾರ ವಹಿಸ್ತಾರೆ ಇವರೆಲ್ಲ. ಅಧಿಕಾರದಲ್ಲಿದ್ದಾಗ ಜನರು ಕೆಲಸ ಮಾಡಲಿಲ್ಲ ಇವರು. ಅಧಿಕಾರ ಬಿಟ್ಟ ಆಗ ಮುಗಿದ ನಂತರ ಈಗ ಬಂದು ನಿಮ್ಮ ನಾವಿದ್ದೇವೆ, ಅವ್ರು ಯಾವ ಹೊರಗೆ ಬಂದು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೊಂಡು ಈ ಮಾತುಗಳೆಲ್ಲ ಈಗೆಲ್ಲ ಆಗ್ತಾ ಇದ್ದಾರೆ. ಬೀದಿ ಬೀದಿ ವ್ಯಾಪಾರಸ್ಥರೆಲ್ಲ ಹೋಗಿ ನೀವು ಬಂದ್ ಮಾಡುವ ಅವಶ್ಯಕತೆ ಇಲ್ಲ, ಅವರೇನು ಬಂದ್ ಕರೆಕೊಂಡಿದ್ದಾರೆ ಅದನ್ನು ನಾವು ಯಾರಿಗೂ ಜಬರ್ದಸ್ತಿ ಮಾಡಲಿಲ್ಲ, ಅವಾಗಾಗಿ ಬಂದ್ ಮಾಡಿ ಅಂತ ಹೇಳಿಲ್ಲ. ತಮ್ಮ ತಮ್ಮ ಸ್ವಇಚ್ಛೆಯಿಂದ ಬಂದ್ ಮಾಡಿ. ಯಾಕಂದ್ರೆ ಇದೊಂದು ವಿರೋಧ ವ್ಯಕ್ತಪಡಿಸಿದ್ರೆ ಇವತ್ತಲ್ಲ ನಾಳೆ ಏನಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಒಂದು ವಿಶ್ವಾಸದಿಂದ ಜನರ ಕಳಕಳಿಯಿಂದ ಬೇಡ್ಕೊಂಡಿದ್ದೇವೆ ನಾವು, ಬಂದಾಗಲಿ ಅಂತ ಹೇಳ್ಕೊಂಡು. ನೋಡಿ ತುಂಬಾ ಇದಾಗಿದೆ. ಇವತ್ತು ಕೂಡ ಪಿಡಿಒದವರು 6 ತಿಂಗಳ ಕಾಲಾವಕಾಶ ತಗೊಂಡಿದ್ದಾರೆ. ಈಗಾಗಲೇ 1.5 ವರ್ಷ ಆಗಿದೆ ಮತ್ತು 6 ತಿಂಗಳ ಕಾಲಾವಕಾಶ ತಗೊಂಡಿದ್ದಾರೆ. ಬರೀ ಒಂದು ತ್ಯಾಜ್ಯ ವಿಲೇವಾರಿ ಘಟಕದ ಸಂಬಂಧ